ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವಿನ ಹಾದಿ ಹಿಡಿದಿದ್ದಾರೆ. ಪತ್ನಿ ಮಕ್ಕಳನ್ನ ಕೊಂದು ಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹುಣಸೂರಿನ ಮಾರುತಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಹಾಗೂ ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಹಾಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ತಂದೆ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನ ಹರೀಶ್ ಎನ್ನುವಾತ ಕೊಲೆ ಮಾಡಿದ್ದಾನೆ. 3 ಪುಟಗಳ ಡೆತ್ ನೋಟ್ ಅನ್ನ ಹರೀಶ್ ಬರೆದಿದ್ದಾನೆ. ಬರೆದು ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಪತ್ನಿ ನಿಶ್ಚಿತ, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಂಥ ಮಗಳು ನೆಕ್ಸಾ, 1ನೇ ತರಗತಿ ಓದ್ತಾ ಇದ್ದಂಥ ರಕ್ಷಣನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಿ ಅಂದರೆ ಅಂಟಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸೊ ಫೈನಾನ್ಸ್ ಕಿರುಕುಳಕ್ಕೆ ಈ ಕೃತ್ಯವನ್ನು ಹರೀಶ್ ಎಸಗಿದ್ದಾನೆ ಅನ್ನುವಂಥ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಅಂದರೆ ಅವರ ನಿವಾಸದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆ ಅಂತೇಳಿ ಇಲ್ಲಿ ಹರೀಶ್ ಅಂತೇಳಿ ಆತ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ಜೀವನ ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಒಂದು 12-12:30 ಸುಮಾರಿಗೆ ಅವರು ಮನೆಯಲ್ಲಿ ಎಲ್ಲರೂ ಡೆತ್ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಅದನ್ನು ಮಾಹಿತಿ ಆಧರಿಸಿ ನಾವು ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಹರೀಶ್ ಅನ್ನವರು ಮೊದಲನೇ ಮಹಡಿಯಲ್ಲಿ ನೇಣು ಹಾಕ್ಕೊಂಡು ಸಾವನ್ನಪ್ಪಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಬೆಡ್ರೂಮ್ನಲ್ಲಿ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು 14 ವರ್ಷ ಮತ್ತು 8 ವರ್ಷ ಇಬ್ಬರು ಮಕ್ಕಳು 3 ಜನ ಬೆಡ್ ಮೇಲೆ ಮಲಗಿದ ರೀತಿಯಲ್ಲಿ ಅವರಿಗೆ ಮುಖಕ್ಕೆ ಹ್ಯಾಂಡಿಪ್ಲಾಸ್ಟ್ ಬಳಸಿ ಅಲ್ಲಿ ಉಸಿರುಗಟ್ಟಿಸಿ ಸಾಯಿಸಿರುವ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಅದಾದಮೇಲೆ ಒಂದು ಡೆತ್ ನೋಟನ್ನು ಬೆಡ್ರೂಮ್ ಮೇಲೆ ಮತ್ತು ಒಂದು ಟೇಬಲ್ ಮೇಲೆ ಒಂದು ಬುಕ್ನಲ್ಲಿ ರಿಜಿಸ್ಟರ್ನಲ್ಲಿ ಬರೆದು ಅದರಲ್ಲಿ 4-5 ಪೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಾಪರ್ಟಿ ಇದೆ, ಅದನ್ನು ಯಾರ್ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಟ್ರಾನ್ಸ್ಫರ್ ಯಾರ್ಯಾರಿಗೆ ಮಾಡಬೇಕು ಅಂತೇಳಿ ಬರೆದಿದ್ದಾರೆ. ಇನ್ನೊಂದರಲ್ಲಿ ಸಾಲ ಇತ್ತು ಅಂತೇಳಿ ಒಂದು ಮಾಹಿತಿ ಅವ್ರ ತಾಯಿನೂ ಸಹಿತ ಕೊಟ್ಟರು. ಸಾಲದಿಂದ ಏನಾದರೂ ಆಗಿರ್ಬೋದಾ ಅಂತೇಳಿ ಒಂದು ಇದ್ರ ಮೇಲೆ ತನಿಖೆ ಮಾಡ್ತಾ ಇದ್ದೀವಿ. ಮತ್ತು ಏನಾದರೂ ಕೌಟುಂಬಿಕ ಕಾರಣದಿಂದ ಆಗಿದೆಯಾ ಅಥವಾ ಇನ್ನೂ ಬೇರೆ ಏನೋ ಕಾರಣದಿಂದ ಆಗಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಸೊ ಮನೆಯಲ್ಲಿರೋರು 4 ಜನ ಡೆತ್ ಆಗಿದ್ದರಿಂದ ಸದ್ಯ ಇನ್ಸ್ಟೆಂಟ್ ಕಾರಣ ಏನಾಯಿತು ನಿನ್ನೆ ಆ ಒಂದು ಘಟನೆಗೆ ಅಂತೇಳಿ ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ. ಇದನ್ನು ನೋಡಿದ್ರೆ ರಾತ್ರಿ ಆದಂಗಿದೆ. ಯಾಕೆಂದರೆ ಎಲ್ಲರೂ ಬೆಡ್ ಮೇಲೆ ಮಲಗಿದ ಒಂದು ಪರಿಸ್ಥಿತಿ ಇದೆ. ಮತ್ತು ಬಾಡಿಯನ್ನು ನೋಡಿದ ಮೇಲೆ ಸ್ವಲ್ಪ ಒಂದು 5-6 ತಾಸು ಮಿನಿಮಮ್ ಆಗಿರ್ಬೋದು ಅಂತೇಳಿ 3 ಉಸಿರುಗಟ್ಟಿಸಿ ಸಾಯಿಸಿ ನಂತರ ಅಪ್ಸ್ಟೇರ್ನಲ್ಲಿ ನನ್ನ ಬಾಡಿ ಇದೆ ಅಂತೇಳಿ ಬರೆದಿದ್ದಾನೆ. ಅದರಲ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಸ್ಟೇರ್ ಟು ಹ್ಯಾಂಗ್ ಮೈ ಸೆಲ್ಫ್. ಅವನು ಶ್ರೀರಾಮ್ ಫೈನಾನ್ಸ್ ಜೊತೆ ಒಂದು ಟೈಅಪ್ ಮಾಡಿಕೊಂಡು ಒಂದು ವೆಹಿಕಲ್ ಸೀಜಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದೆ. ಯಾವುದೋ ಒಂದು ಪ್ರಾಪರ್ಟಿ ಇತ್ತು, ಅದರದ್ದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿಲ್ಲ, ಹಿಂಗಾಗಿ ಸಾಲ ಇತ್ತು ಅಂತೇಳಿ ಒಂದು ಮಾಹಿತಿ ಇದೆ. ಸೊ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಾವು ತನಿಖೆ ಮಾಡ್ತೀವಿ. ತನಿಖೆ ಮಾಡಿ ಯಾವ ಕಾರಣಕ್ಕೆ ನಿರ್ದಿಷ್ಟವಾಗಿ ಯಾವ ಕಾರಣಕ್ಕೆ ಈ ಒಂದು ಘಟನೆ ಆಗಿದೆ, ಅವ್ರನ್ನೆಲ್ಲರನ್ನು ಸಾಯಿಸಿ ತಾನು ನೇಣು ಹಾಕಿಕೊಂಡಿದ್ದಾನೆ ಎಂಬುದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ. ಸಾಲದ್ದು ಇಲ್ಲ, ಅದ್ರದ್ದು ಏನು ಬರೆದಿಲ್ಲ. ಬಟ್ ಸಾಕಷ್ಟು ಪ್ರಾಪರ್ಟಿನೂ ಸಹಿತ ಇದೆ. ಸೈಟ್ಗಳು 3-4 ಸೈಟ್ಗಳಿದೆ, ಅದನ್ನು ಯಾರ್ಯಾರು ಕೊಡಬೇಕು ಅಂತೇಳಿ ಬರೆದಿದ್ದಾರೆ. ಕಾರ್ ಇದೆ, ಬೈಕ್ ಇದೆ, ಅದನ್ನು ಸಹಿತ ಒಬ್ಬರು ಫ್ರೆಂಡ್ಗೆ ಇದನ್ನು ನೀನು ನನ್ನ ಕಾರನ್ನು ನೀನು ತೆಗೆದುಕೊಳ್ಳೋ ಮತ್ತು ನನ್ನ ತಾಯಿನ ಚೆನ್ನಾಗಿ ನೋಡ್ಕೋ ಅಂತ ಆ ಥರದ್ದು ಕೆಲವೊಂದು ವಿಷಯಗಳನ್ನು ಬರೆದಿದ್ದಾರೆ. ತಾಯಿ ಜೊತೆಲೇ ಇದ್ದರು. ಈಗ 2-3 ದಿನದಿಂದ ರಾಜಸ್ಥಾನ್ ಟೂರ್ಗೇನೋ ಹೋಗಿದ್ರಂತೆ. ಟೂರ್ಗೆ ಹೋದಾಗ ಅವರು ಬೇರೆ ಕಡೆ ಇದ್ದರು, ಜೊತೆಗೆ ಇದ್ದರು. ಇಲ್ಲ ಅವ್ರ ತಾಯಿ ಟ್ರಿಪ್ ಹೋಗಿ ಬಂದಿದ್ರು. 1-2 ದಿನ ಹಿಂದೆ ಯಾರೋ ರಿಲೇಟಿವ್ ಮನೆಯಲ್ಲಿದ್ದರು. ಹೌದು, ಇದು ಸ್ವಂತ ಮನೆ. ಮದುವೆಯಾಗಿ ಸುಮಾರು ವರ್ಷ ಆಗಿದೆ, 14 ವರ್ಷ ಮಗಳಿದೆ, ಒಂದು 16-17 ವರ್ಷ. ಇಲ್ಲ, ಅದನ್ನು ಸ್ವಲ್ಪ ನಾವು ಚೆಕ್ ಮಾಡಬೇಕು. ಏನು ಅವರು ಹೆಂಡತಿ ಇದ್ದಾಳೆ, ಹೆಂಡತಿ ರಿಲೇಟಿವ್ಸ್ ಇನ್ನೂ ಬರ್ತಾ ಇದ್ದಾರೆ. ಅವರು ಬಂದ ಮೇಲೆ ಅವ್ರ ಕಡೆಯಿಂದ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಬನ್ನೂರು ಇಲ್ಲ ಮಾಮೂಲಿ ಯಾರಿದ್ದಾರೆ. ಹೌದು, ಥ್ಯಾಂಕ್ ಯು. ಒಂಚೂರು ಹೋಗಿ ಮನೇಲಿ ನೋಡು ಅಂತ ಅಂದರು. ನಾನು 2 ಸರಿ ಫೋನ್ ಮಾಡಿದೆ ಅವ್ರ ಸೊಸೆಗೆ. 2 ಸರಿ ಫೋನ್ ಎತ್ತದೆ ಇದಕ್ಕೆ ಅವ್ರಿಗೆ ಬಂದು ಮನೇಲಿ ನಾನೇ ನೋಡಿದ್ದು ಫಸ್ಟ್. ಬಾಗಿಲು ತೆಗ್ದೆ, ಮನೆ ಒಳಗೆ ಯಾರೂ ಇರಲಿಲ್ಲ. ಕೂಗಿದೆ ಅವಳು, ನಾನು ನಿಶ್ಚಿತ ಅಂತ. ನಿಶ್ಚಿತನ ಕರೆದಿದ್ದಕ್ಕೆ ಅವಳು ಮಾತಾಡಲಿಲ್ವಲ್ಲ,
ನಾನು ಅಡುಗೆ ಮನೆ ಅವ್ರ ಅತ್ತೆ ರೂಮು ಎಲ್ಲ ನೋಡಿದೆ ಕಾಣಲಿಲ್ಲ. ಮಕ್ಕಳು ಬ್ಯಾಗಿಗೆಲ್ಲ ಇತ್ತಲ್ಲ ಎಲ್ಲ ಬಿಟ್ಬಿಟ್ಟು ಎಲ್ಲೋಗವ್ರೆ ಅಂದ್ಬಿಟ್ಟು ಅವ್ರ ರೂಮ್ ತೆಗ್ದೆಲ್ಲೋ ಲಾಕ್ ಆಗಿತ್ತು. ಡೋರ್ ತೆಗ್ದಿದ್ದಕ್ಕೆ ಅವರು 3 ಜನನೂ ಇದಾಗಿದ್ರು ಸರ್. ಅವ್ರ ಕೈ ಮುಟ್ಟು ನೋಡಿದೆ ತಣ್ಣಗಾಗಿತ್ತಲ್ಲ. ನಾನು ಸ್ವಲ್ಪ ಭಯ ಆಗಿ ಬಂದು ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಫೋನ್ ಮಾಡಿದೆ. ಅವ್ರು ಬಂದರು, ಮತ್ತೆ ಹೋಗಿ ನೋಡ್ದು. ಅವ್ರ ಮನೆ ಕೆಲಸದವನು ಒಬ್ಬ ಹುಡುಗ ಬಂದ, ಅವನು ಬಾಕಿಯವ್ರಿಗೆ ಫೋನ್ ಮಾಡ್ದೆ ಸರ್. ಹಾಕಿದ್ದಾರೆ ಸರ್. ಮೇಲ್ಗಡೆ ಆಮೇಲೆ ನೋಡಿದ್ದು ಸರ್, ಅವ್ರ ಮನೆ ಹುಡುಗ ಕೆಲಸದವನು ಬಂದ ಮೇಲೆ. ಒಂದು 11:30 ಸರ್, ಹೆಚ್ಚು ಕಮ್ಮಿ 11:30 ಡೋರು ಕಚ್ಚಿದ್ರೆ ಅಷ್ಟೇ ಸರ್, ಬೀಗ ಏನು ಹಾಕಿರ್ಲಿಲ್ಲ. ಅಂದರೆ ಅಕ್ಕಪಕ್ಕದವ್ರು ಯಾರು ಅಷ್ಟು ತಲೆ ಕೆಡ್ಸ್ಕೊಳ್ಳೋ, ಯಾರ ಜೊತೆನೂ ಅವ್ರು ಅಷ್ಟು ಮಿಂಗಲ್ ಆಯ್ತಿರ್ಲಿಲ್ಲ. ಮುಖ ನೋಡಿದ್ರೆ ಮಾತಾಡೋರು ಅಷ್ಟೇ ಸರ್. ಏನು 3-4 ವರ್ಷ ಆಯ್ತೇನೋ ಸರ್ ಇದಾಗಿ ಗೃಹಪ್ರವೇಶ ಆಗಿ. ನಮಗೆ ಗೊತ್ತಿಲ್ಲ ಸರ್, ನಾವು ಅಲ್ಲಿ ಆ ಕಡೆ ಇದ್ದಿದ್ದು. ನನ್ನ ಮಾತ್ರ ಕ್ಲೋಸ್ ಫ್ರೆಂಡು ಅವಳು. ನಿಶ್ಚಿತ ಸತ್ತಿದಾರಲ್ಲ ಮಿಸ್ ಸರ್. ಅವ್ರೇನು ಮಾಡ್ತಿರ್ಲಿಲ್ಲ ಸರ್, ಅವ್ರ ಗಂಡ ಇದು ಫೈನಾನ್ಸ್ ಮಾಡ್ತಿದ್ರು. ಇಲ್ಲ ಸರ್, ಏನು ಹೇಳಿರ್ಲಿಲ್ಲ ಸರ್. ನೆನ್ನೆ ಎಲ್ಲ ಖುಷಿಯಾಗೇ ಇದ್ರು ಸರ್. ನಾಳೆ ಮೈಸೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಸರ್ ಫ್ರೆಂಡ್ಸ್ ಎಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಫ್ರೆಂಡ್ಸ್ ಎಲ್ಲ ನಾವು. ಹೋಗು ಅಂತ ಅವ್ರ ಮನೆಯವರು ಹೇಳಿದ್ರು ಸರ್. ಏನು ಗೊತ್ತಿಲ್ಲ ಸರ್, ಅಕ್ಕಪಕ್ಕದವ್ರು ಕೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಆ ಕಡೆ ಪಕ್ಕದ ಬೀದಿಲಿರೋದು. ಬರ್ತಿದ್ರು ಸರ್, ಸ್ಕೂಲ್ಗೆ ಮಕ್ಳು ಕರ್ಕೊಂಡು ಹೋಗೋದಾಗ್ಲಿ, ಟ್ಯೂಷನ್ ಕರ್ಕೊಂಡು ಹೋಗೋದಾಗ್ಲಿ, ವಾಕೆಲ್ಲ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದಿದ್ದು ಸರ್. ನನ್ಗೆ ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರ ಪರ್ಸನಲ್ ನಾನು ಅಷ್ಟು ಕೇಳ್ತಿರ್ಲಿಲ್ಲ ಸರ್. ಅವ್ರ ತಾಯಿ ಫೋನ್ ಮಾಡ್ಲಾಗಿ ಹೋಗಿ ನೋಡು ಅಂತ ಅಂದಿದ್ದಕ್ಕಾಗಿ ಬಂದಿದ್ದು ಸರ್ ನಾನು. ಇಲ್ಲಾಂದ್ರೆ ನನಗೂ ಗೊತ್ತಾಯ್ತಿರ್ಲಿಲ್ಲ ಸರ್. ಮೊನ್ನೆ ಹೋಗಿದ್ರು, ಫ್ಯಾಮಿಲಿನೇ ಹೋಗಿದ್ರು. ಅವ್ರ ಅಮ್ಮ ಅಲ್ಲಿ ಉಳ್ಕೊಂಡ್ರು, ಇವ್ರು ಮಾತ್ರ ಬಂದರು ಸರ್. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ, ಈಗ ಬಂಧಗಳಲ್ಲಿ ಶ್ರೇಷ್ಠವಾದಂಥ ಬಂಧ ಅಂದರೆ ಅದು ಗಂಡ ಹೆಂಡತಿ ಸಂಬಂಧ. ಆದರೆ ಇಲ್ಲಿ ಗಂಡನೇ ಒಂದು ಕುಟುಂಬದ ಅಂತ್ಯಕ್ಕೆ ಕಾರಣವಾಗಿರುವಂಥದ್ದು. ಅದರ ಜೊತೆಗೆ ಡೆತ್ ನೋಟ್ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನೆಲ್ಲ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಒಂದು ಡೆತ್ ನೋಟ್ನಲ್ಲಿ ಡೀಟೇಲ್ಸ್ ಲಭ್ಯವಾಗಿದೆ. ರಾಹುಲ್, ನಿಜಕ್ಕೂ ಇದನ್ನ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ತಾನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಂತಹ ಪತ್ನಿ ಹಾಗೂ ತನ್ನಿಬ್ಬರು ಮಕ್ಕಳನ್ನ ಉಸಿರುಗಟ್ಟು ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ನ್ಯೂ ಮಾರುತಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು. ಹರೀಶ್ ವೃತ್ತಿಯಲ್ಲಿ ಫೈನಾನ್ಸಿಯರ್ ಆಗಿರ್ತಾರೆ. ಶ್ರೀರಾಮ್ ಫೈನಾನ್ಸ್ ಜೊತೆ ಆತ ಟೈಅಪ್ ಮಾಡಿಕೊಂಡು ಸೀಸಿಂಗ್ ಗಾಡಿಗಳನ್ನ ತೆಗೆದುಕೊಂಡು ಅದನ್ನ ಮಾರಾಟ ಮಾಡೋದು ಆತನ ಉದ್ಯೋಗ ಆಗಿರುತ್ತೆ. ಸುಂದರ ಸಂಸಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಸಾವಿಗೆ ನಿಖರವಾದ ಕಾರಣಗಳು ತಿಳಿದು ಬರ್ತಿಲ್ಲ. ಆತ ಮೂವರನ್ನು ಕೂಡ ಭೀಕರವಾಗಿ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾಕೆ ಅನ್ನೋದು ಕೂಡ ತಿಳಿದು ಬರ್ತಿಲ್ಲ. ಸುದೀರ್ಘವಾದ 3 ಪುಟಗಳ ಡೆತ್ ನೋಟ್ ಇದೆ. ಡೆತ್ ನೋಟ್ ನಲ್ಲಿ ಆತ ಯಾರ್ಯಾರಿಗೆ ಯಾವ ಆಸ್ತಿಗಳು ತಲುಪಬೇಕು, ಏನೆಲ್ಲ ತಲುಪಬೇಕು ಅನ್ನೋದನ್ನ ಆತ ಸ್ಪಷ್ಟವಾಗಿ ನಮೂದು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಘಟನೆಗೆ 3 ದಿನ ಮುಂಚೆ ಇಡೀ ಕುಟುಂಬ ಸಮೇತ ಎಲ್ಲರೂ ಕೂಡ ರಾಜಸ್ಥಾನದ ಪ್ರವಾಸವನ್ನು ಹೋಗಿತ್ತು. ಈ ಮನೆಯಲ್ಲಿ ಹರೀಶ್ ಅವರ ತಾಯಿ ಕೂಡ ಇರ್ತಾರೆ. ಆದ್ರೆ 3 ದಿನಗಳ ಹಿಂದೆ ಹರೀಶ್ ಅವರ ತಾಯಿಯನ್ನ ಅವರ ತವರಿಗೆ ಕಳಿಸುವಂತ ಕೆಲಸಕ್ಕೆ ಈ ಹರೀಶ್ ಮುಂದಾಗಿದ್ದಾನೆ. ಇನ್ನು ಈ ಘಟನೆಯಲ್ಲಿ ಹರೀಶ್, ನಿಶ್ಚಿತ, ನೆಕ್ಸ ಹಾಗೂ ರಕ್ಷ 4 ಕೂಡ ಸಾವನ್ನಪ್ಪಿದ್ದಾರೆ. ದುರಂತ ಕುಟುಂಬದಲ್ಲಿ ಯಾರು ಕೂಡ ಬದುಕುಳಿದಿಲ್ಲ. ಮೊದಲಿಗೆ ನಿಶ್ಚಿತ, ನೆಕ್ಸ ಹಾಗೂ ರಕ್ಷ ಈ ಮೂವರನ್ನು ಕೂಡ ಬಾಯಿಗೆ ಪ್ಲಾಸ್ಟರ್ ಅನ್ನು ಹಾಕಿ ಅವರ ಉಸಿರುಗಟ್ಟಿಸಿ ಆತ ಹತ್ಯೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಇದಾದ ಬಳಿಕ ಆತ ಮೊದಲ ಮಹಡಿಗೆ ಹೋಗಿ ಅಲ್ಲಿ ನೇಣಿಗೆ ಕೊರಳಿದ್ದಾನೆ. ಈತ ಡೆತ್ ನೋಟ್ ನಲ್ಲಿ ಕೂಡ ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ದಿಸ್ ಇಸ್ ಮೈ ಲಾಸ್ಟ್ ವಿಶಸ್ ಅಂತ ಹೇಳಿ ಆತ ಒಂದು ಪದವನ್ನ ಬರೆದಿದ್ದಾನೆ. ಜೊತೆಗೆ ಮೇಲ್ಭಾಗದ ಕೊಠಡಿಯಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಇನ್ನು ಜೊತೆಗೆ ಮನೆಯ ಕೀಗಳಾಗ್ಬೋದು, ಆಸ್ಪತ್ರೆಗಳಾಗ್ಬೋದು, ಎಲ್ಲವನ್ನು ಕೂಡ ಯಾರ್ಯಾರಿಗೆ ತಲುಪಿಸಬೇಕು ಅಂತ ಹೇಳಿ ಕೂಡ ಆತ ಉಲ್ಲೇಖಿಸಿದ್ದಾನೆ. ನ್ಯೂ ಮಾರುತಿ ಬಡಾವಣೆಯಲ್ಲಿ ಆತನದು ಸ್ವಂತ ಮನೆ ಇದೆ. ಜೊತೆಗೆ 3 ಸೈಟ್ಗಳಿದೆ. ಇನ್ನುಳಿದಂತೆ ಆತ ಒಂದು ಕಾರನ್ನು ಕೂಡ ಹೊಂದಿದ್ದಾನೆ. ಆರ್ಥಿಕವಾಗಿ ಸದೃಢ ಆಗಿದ್ದಂತಹ ಹರೀಶ್ ಯಾವ ಕಾರಣಕ್ಕಾಗಿ ಈ ರೀತಿ ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆಗೂ ಮುನ್ನ ಯಾಕೆ ತನ್ನಿಬ್ಬರು ಮಕ್ಕಳು ಮತ್ತೆ ಪತ್ನಿಯನ್ನ ಕೊಂದಿದ್ದಾನೆ ಅನ್ನೋದು ನಿಗೂಢವಾಗೇ ಇದೆ. ಪೊಲೀಸರು ಸದ್ಯ ತನಿಖೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಹುಣಸೂರು ಪಟ್ಟಣ ಪೊಲೀಸರ ಆದಿಯಾಗಿ ಎಲ್ಲರೂ ಕೂಡ ಆಗಮಿಸಿ ಮೃತದೇಹವನ್ನ ಕೆಳಗಿಳಿಸುವ ಜೊತೆಗೆ ಅದನ್ನ ಪಂಚನಾಮೆಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕೂಡ ಈಗ ಪೊಲೀಸರು ಮಗ್ನರಾಗಿದ್ದಾರೆ.
ಇನ್ನು ಕುಟುಂಬಸ್ಥರೆಲ್ಲರೂ ಕೂಡ ಹರೀಶ್ ಅವರ ಮನೆಗೆ ಬಂದಿದ್ದು ಮನೆಯಲ್ಲಿ ರೋಧನ ಮುಗಿಲು ಮುಟ್ಟಿದೆ. ಇನ್ನು ಇದರ ಜೊತೆಗೆ ಸಾವಿಗೆ ಏನು ಕಾರಣ ಅನ್ನೋದನ್ನ ಪೊಲೀಸರ ಆದಿಯಾಗಿ ಸ್ನೇಹಿತರೆಲ್ಲರೂ ಕೂಡ ಅವಲೋಕಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.